ಅಯ್ಯ ಇವತ್ತು ಏನಪ್ಪ ಬೆಳಗಿಂದವ ಈಟೊಂದು ಬಿಸಿಲು ಕಾಯ್ತೈತಲ್ಲ. ಅಲ್ಲ ಆ ನ್ಯೂಸ್ನಾಗ ಹೇಳ್ತಿದ್ರು ಅಂತವ ನಮ್ಮ ಮಂಜು ಹೇಳ್ದ 3 ದಿನ ಮಳೆ ಬರ್ತದೆ ಅಂತವ. 3 ದಿನ ಹೋಗ್ಲಿ, ಒಂದಿನ ಬಂತು, ಒಂದಿಟ್ಟು ಸಾನೆ ಹಂಗೆ ಬಂದು ಒಳ್ಳೆಯ ಒಂಟೆ ಹೋಯ್ತಲ್ಲ ಮಳೆ. ನಾನು ಏನೋ ಚೆನ್ನಾಗಿ ಮಳೆ ಹೋಯ್ತದೆ, ಈ ಸೆಕೆ ಎಲ್ಲ ಹೋಯ್ತದಲ್ಲಪ್ಪ, ಹೆಂಗೋ ಆರಾಮಾಗಿರ್ಬೋದು ಅಂತ ನಾನಿದ್ರೆ ಅಂಥ ಮಳೆನೂ ಇಲ್ಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಹೇಳೋರು ಏನಪ್ಪ ಈ ಟಿ ವಿಯರು ಮಳೆ ಬರ್ತದೆ ಅದು ಇದು ಅಂತ ಸುಮ್ಮನೆ ಹೇಳೋದು. ಹಿಂಗೆ ಒಂಚೂರು ಮಳೆ ಬರೋಕ್ಕಿಲ್ಲ, ಏನೂ ಇಲ್ಲ. ಒಂದಿನ ಈಟೇಟು ಊದಂಗೆ ಹೋಯ್ತಷ್ಟೇ. ಈ ಬಿಸಿಲಿಗೆ ತಲೆಯೆಲ್ಲ ನೋವಂಗೆ ಆಗ್ತೈತೆ ತೆಗಿ. ಒಂದಿಟ್ಟು ಕಾಫಿ ಕುಡಿಯೋಣ ಅಂದರೆ ಬಿಸಿಲಲ್ಲಿ ಕಾಫಿ ಕುಡಿಯೋಕ್ಕಾಗಲ್ಲ, ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋವು ಆಗೋಕ್ಕಿಲ್ಲ ನನಗೆ. ಏನಂತ ಮಾಡೋಣ ನಾನು ತೆಗಿ. ಈ ಸುಮ್ಮ ಬೇರೆ ಅದು ಎಲ್ಲೋದ್ಲು ಏನೋ ಕಾಣಕ್ಕಿಲ್ಲ ಹುಡುಗಿ ಬೇರೆಯ. ಇತ್ಲಲ್ಲಿ ಒಂದಿಟ್ಟು ಎಲ್ಲ ಕಸೆಲ್ಲ ಬಿದ್ದೈತೆ, ಒಂದಿಟ್ಟು ಕೊಡಿಯವ ಅಂತ ಹೇಳಿದ್ದೀನಿ. ಕಸ ಹೊಡಿಯೋದು ಬಿಟ್ಟು ಅದು ಎಲ್ಲೋದ್ಲು ಏನೋ ಕಾಣಿ ಹುಡುಗಿ ತೆಗಿ. ಅಯ್ಯ ಇನ್ನೆಲ್ಗೆ ಹೋಗಿರ್ತಾಳೆ, ಆ ಸಾವಿತ್ರಿ ಮನೆಗೆ ಹೋಗಿರ್ತಾಳೆ. ಏನು ಗೌರಕ್ಕ, ಏನು ನನ್ನ ಬಗ್ಗೆ ಮಾತಾಡ್ತಿದ್ಯಾ? ಏನೋ ಸಾವಿತ್ರಿ ಅನ್ನಂಗಿತ್ತಲ್ಲ, ಏನು? ಅಯ್ಯೋ ಇದೇನೇ ಅಮ್ಮಣಿ, ನಿನ್ಗೆ 100 ವರ್ಷ ಬಿಡು. ಅಲ್ಲಿ ಕಣೆ ಈಗ ತಾನೆಯ ನಿನ್ನ ಬಗ್ಗೆ ಮಾತಾಡಿದ್ದೀನಿ, ಆಗಲೇ ಪ್ರತ್ಯಕ್ಷ ಆಗ್ಬಿಟ್ಟಲ್ಲಿ ನೀನು. ನೋಡೆ 100 ವರ್ಷ ಆಯಕ್ಕಿಲ್ಲ ಬಿಡು, ನೀನಂತವೇ ಗಟ್ಮುಟ್ಟು ಹೆಂಗ್ಸಿದಿ ಬಿಡು ನೀನು. ಅಯ್ಯೋ ಗೌರಕ್ಕ, ಈಗಿನ ಕಾಲದಲ್ಲಿ 100 ವರ್ಷ ಇಟ್ಕೊಂಡು ಏನು ಮಾಡ್ತಿದ್ದಾಗ 50 ವರ್ಷ ಬದುಕಿದ್ರು ಚೆನ್ನಾಗಿ ಬದುಕಬೇಕು ಅಂತ ಹೇಳೋಕ್ಕಿಲ್ವೇ? ನನಗೊಂದು 50-60 ವರ್ಷ ಬದುಕಿದ್ರೆ ಸಾಕಣಕ್ಕ. 100 ವರ್ಷ ಬದುಕೊಂಡು ಏನು ಮಾಡ್ತೀಯ? ಆಮೇಲೆ ನನ್ನ ಸಾಸಿ ಒಬ್ಳು ಬಂದು ಅವಳು ಆಮೇಲೆ ಹಿಟ್ಟು ಹಾಕೋದಿಲ್ಲ ಅಂತವ ಜಗಳ ಆಡ್ಕೊಂಡು ಮನೆಯಿಂದ ಆಚೆ ಕಳಿಸಿ ಅದೆಲ್ಲ ಹಾಕ್ಬೇಕಕ್ಕ. ಚೆನ್ನಾಗಿ ಗಟ್ಮುಟ್ಟಿದ್ದಂಗೆ ಹೊಂಟೋದ್ರು ಒಳ್ಳೇದು. ಎಲ್ಲ ನಿನ್ನ ಸೊಸೆ ಥರ ಸಿಗ್ತಾರ? ನಿನ್ಗೇನೋ ಒಳ್ಳೆ ಸೊಸೆ ಸಿಕ್ಕಳೆ ಅಂತವ, ಎಲ್ಲರಿಗೂ ಹಂಗೆ ಸಿಗ್ಬೇಕಲ್ಲಕ್ಕೋ. ಹ್ಞೂ ಕಣವ, ನನ್ನ ಸೊಸೆ ಅಂತವೇ ಏನು ಮಾತಾಡಂಗಿಲ್ಲ ಬಿಡು. ಅಪ್ರಂಜಿ ಅಂತ ಸೊಸೆ ಸಿಕ್ಕವಳೆ, ದೊಡ್ಡ ಸೊಸೆ ಒಂಚೂರು ಹಂಗೆ ಆಡ್ತಾಳೆ. ಏನು ಮಾಡೋದು, ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಳಲ್ವಾ, ಒಂಚೂರು ಹಳ್ಳಿ ಪಳ್ಳಿಗೆಲ್ಲ ಬಂದು ಇರೋಕ್ಕೆಲ್ಲವ ಒಂಥರ ಆಡ್ತಾಳೆ ಅಷ್ಟೇ. ಅವಳದು ಏನು ಸಮಸ್ಯೆ ಇಲ್ಲ ಕಣಿ, ಯಾವಾಗಲೂ ಏನು ಜಗಳ ಪಗಳ ಆಡೋದು ಅದು ಇದು ಏನು ಮಾಡೋಕ್ಕಿಲ್ಲ. ಏನು ಒಂಚೂರು ಮಾತು ಜಾಸ್ತಿ ಆಡ್ತಾಳೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಇನ್ನು ಇವಳಂತೂ ಪಾಪ ಮಾತು ಆಡೋಕ್ಕಿಲ್ಲ ಕಣಿ, ಯಾವತ್ತೂ ನಂಗೆ ವಾಪಸ್ಸು ಸದಾ ಹೇಳಿಲ್ಲ ಒಂದು ಮಾತನ್ನ. ಅಂಥ ಸೊಸೆ ಸಿಕ್ಕವಳು ಬಿಡವ. ಏನು ನಿನ್ನ ಫ್ರೆಂಡ್ನೆಲ್ಲವ ಹೊಗಳ್ಕೊಂತಿದ್ಯಲ್ಲ ಇವತ್ತು, ಏನು ಸಮಾಚಾರ? ಅಯ್ಯ ನಾನೆಲ್ಲಕ್ಕೆ ಹೊಗಳ್ತಿದ್ದೀನಿ, ನೀನೇ ಹೊಗಳ್ಬಿಟ್ಟು ನೋಡಿಗ. ಅಲ್ಲಿ ಕಣಕ್ಕ, ನಾನು ನಿಂಗೆ ನೋಡು ಬಂದಿರೋ ವಿಷಯನೇ ಮರ್ತೋದೆ. ಅಲ್ಲ ಹೇಳೋದಲ್ವ ನನಗೆ. ಇವನು ಮುಂಜಾನು ಸುನೀಲ ಅಮ್ಮ ಅದಿಲ್ಲಿಂದನೂ ಮಾವನಣ್ಣು ತಂದೋಳೆ ಅಂತವ ಮಾಡ್ತಾ ಕೂತಿದ್ರು ಕಣಕ್ಕ. 17 ಅಂತಲೇ ಬಂದೆ ನಾನು, ನೋಡಿದ್ರೆ ಮರ್ತೇ ಹೋಯ್ತು ನನಗೆ. ಅಲ್ಲಿ ಕಣಕ್ಕ 100 ರೂಪಾಯಿ ಕೆಜಿ, 2 ಕೆಜಿನ 1 ಕೆಜಿಗೆ 100 ರೂಪಾಯಿ, 50 ರೂಪಾಯಿ ಕೆಜಿ ಅಂತೆ. 2 ಕೆಜಿ 100 ರೂಪಾಯಿ ಅನ್ಕೊಂಡು ಕೂತಾರ ಕಣಕ್ಕ. ಅಯ್ಯೋ 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 ಏನು ಹೇಳ್ತೀಯ, ಏನೋ ಈ ಹುಡುಗರು ಗೊತ್ತಿಲ್ಲ. ಎಲ್ಲಿಂದ ತಂದ್ಲ ಮಂಜು ಅಂತ ನಾನು ಕೇಳಿದ್ಕೆ, ಸುನೀಲ ಅಮ್ಮ ಎಲ್ಲಿಂದನೋ ತಂದೈತೆ ಮಾರಕ್ಕೆ ಕೊಟ್ಬಿಟ್ಟು ಹೋಗೈತೆ ಅಂತ ಅವನು ಸುನೀಲ ಕೂತಿದ್ರು. ನಂಗೆ ಯಾಕೋ ಅನುಮಾನ ಬಂತು ಕಣಕ್ಕ. ತೋಟದ ಗಿಡದಿಂದ ಕಿತ್ಕೊಂಡು ಬಂದು ನನ್ನ ಮಕ್ಕಳು ಮಾರ್ತಾ ಕೂತವ್ರೆ, ಏನೋ ಗೊತ್ತಾಗ್ಲಿಲ್ಲ ಕಣಕ್ಕ. ಅದಕ್ಕೆ ನಿಂಗೆ ಒಂದು ಕಿತ್ತವು ಹೇಳೋಗೋಣ ಅತ್ತೆಗೆ. ಈ ರಂಗಜ್ ಬೇರೆ ತೋಟದವಿರಲ್ಲ, ಅದು ಇದು ಕಾಡ್ಸಾಡಕ್ಕೆ ಅಲ್ಗಿಲ್ಗೆ ಹೋಯ್ತದಲ್ಲ, ಆ ಟೈಮಲ್ಲಿ ಏನಾದ್ರು ಇಸ್ಪೀಟ್ ಆಡೋಕೆ ಹೋದಾಗಿ ನನ್ನ ಮಕ್ಳು ಹೋಗಿ ಕಿತ್ಕೊಂಡು ಬಂದ್ಬಿಟ್ರೆ ಏನೋ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ಒಂದು ಮಾತು ನೀನು ಹೇಳ್ಬಿಟ್ಟು ಹೋಗೋಣ, ನಿಂಗೆ ಹೇಳೋದು ನೀನು ವಿಚಾರಿಸ್ತೀಯ ಅಂತ ಬಂದೆ ಕಣಕ್ಕ. ವಾ ಹೌದೇನೋ? ಅಲ್ಲಿ ಕಣೆ ಆ ಸುನೀಲರಮ್ಮ ಮಾವನಹಳ್ಳಿಯಿಂದ ಕಿತ್ಕೊಂಬಂದಳು, ಅವ್ರದ್ದೊಂದು ತೋಟ ಇಲ್ಲ ಏನೂ ಇಲ್ಲ. ನನಗೆ ಗೊತ್ತಿಲ್ವಿ ಅವ್ರು ಹೆಂಗೆ ಅಂತವ. ಅಮ್ಮ ಹಂಗೆಲ್ಲವ ಮಾರ್ಗಿರೋಕ್ಕೆಲ್ಲ ಕೂತ್ಕೊಳಕ್ಕಿಲ್ವಲ್ಲ. ಅಯ್ಯೋ ನಾನೇ ಒಂದು ಸರಿ ಹಪ್ಪಳ ಮಾಡಿ ಮಾರವ ಅಂತ ಅಂದಿದ್ದಕ್ಕೆ, ಏನಕ್ಕ ಅಂತ ಗತಿ ಬಂದಿಲ್ಲ ಕಣಕ್ಕ ನನಗಿನ್ನುವೇ, ನನ್ನ ಗಂಡ ಚೆನ್ನಾಗಿ ದುಡಿತವನೆ ಅಂತ ಒಂದು ಕಳಿಸಿದ್ಲು. ಅಂಥದ್ರಲ್ಲಿ ಇವತ್ತು ಮಾವನನ್ನ ಮಾರಕ್ಕೆ ಕುಂತೋಳ. ಈ ನನ್ನ ಮಕ್ಳು ಏನೋ ಸುಳ್ಳು ಹೇಳ್ತಿರ್ಬೇಕು ಕಣೆ. ನಮ್ಮ ಮಂಜ ಅವ್ನಿಗೆ 4 ತೊದಕ್ಬೇಕು. ಈ ಬೇಸಿಗೆ ರಜಾ ಅನ್ನೋದು ಯಾಕಾದರೂ ಕೊಟ್ಟರು ಏನೋ, ಇನ್ನೊಂದು ವಾರ ತಗ ಹಂಗೆ ಆಡಲಿ ಅತ್ತಗಿ. ನೋಡ್ತೀನಿ ಬರಲಿ ಮನೆಗೆ ವಿಚಾರಿಸ್ತೀನಿ ಅದೇನು ಕತೆ ಅಂತವ ಕೇಳಿ ನೋಡೋಣ, ಗೊತ್ತಾಯ್ತದೆ. ದಿಟ್ವಾಗ್ಲೂ ತಾನೇ ಇವರಿಬ್ರೆ ಮಾರ್ತಾ ಕೂತಿದ್ರೇನು? ಹ್ಞೂ ಕಣಕ್ಕ, ಇವರಿಬ್ರೆ ಮಾರ್ತಾ ಕುಂತಿದ್ರು. ಹೌದೇನೆ, ನನಗೆ ಗೊತ್ತಿಲ್ಲ ನೋಡಿ ವಿಷಯ. ಆಗಳ ಅವ್ಳ ಫ್ರೆಂಡು ಇವಳು ಆ ಪಿಂಕಿ ಅವಳು ಹೋಯ್ತವಳು ನೋಡಿ, ಇರು ಕರಿತೀನಿ ಅವಳನ್ನ. ಅವಳಿಗೇನಾದ್ರು ಗೊತ್ತೇನು ಕೇಳೋಣ ಒಂದು ಮಾತು. ಲೇ ಪಿಂಕಿ ಪಿಂಕಿ ಬಾಯ್ಲಿ ಹೋಗೊಂದು ಬಾಯ್ಲಿ ಒಂದಟ. ಅಜ್ಜಿ ಏನಜ್ಜಿ ಕರ್ದಲ್ಲ? ಏನಿಲ್ಲ ಕಣವ, ಈ ನನ್ನ ಮಕ್ಳು ಈ ಸುನೀಲನು ಮಂಜನೂ ಅದೇನೋ ಮಾವನೇನು ಮಾರ್ತಾ ಕೂತಾರಂತೆ, ನೀನೇನಾದ್ರು ನೋಡಿದೆ? ನಿನ್ಗೇನು ಗೊತ್ತಾ? ಅಯ್ಯ ಅಜ್ಜಿ ಹೌದು, ನಾನು ಬೆಳಿಗ್ಗೆ ಹೋಗಿದ್ದೆ ಆ ರೋಡಲ್ಲಿ. ಅವಾಗ ಆ ಮಾವನೇನು ಮಾರ್ತಾ ಕೂತಿದ್ರು ಇಬ್ರು. ದುಡ್ಡು ತಗೋಬ ಹೋಗು ಕೊಡ್ತೀವಿ ನಿನ್ಗೂ ಅಂತ ಅಂದ್ರು. ನಾನು ಮನೆಗೆ ಬಂದು ದುಡ್ಡು ಕೇಳಿದ್ರೆ ಅಮ್ಮ ಕೊಡಕ್ಕಿಲ್ಲ ಅಂತಂತು. ಅದಕ್ಕೆ ನಾನು ಸುಮ್ಮನೆ ಆದ, ಆ ಕಡೆ ಹೋಗ್ಲೇ ಇಲ್ಲ ಅಜ್ಜಿ. ನಂಗೆ ಮಾವನೇನಂದ್ರೆ ಜಾಸ್ತಿ ಇಷ್ಟ, ಆದ್ರೂ ಮಂಜ ಒಂದೇ ಒಂದು ಮಾವನೇನು ಕೊಡ್ಲಿಲ್ಲ ನನಗೆ. ಅಯ್ಯೋ ಹಿಂಗೆಲ್ಲ ಮಾಡೋಣಲ್ಲವ ನಿನಗೆ.
ಪಾಪ ಹೆಣ್ಣು ನೋಡ್ಲೆ ಸಾವಿತ್ರಿ ಈ ಹೆಣ್ಣು ಹತ್ರನೂ ದುಡ್ಡು ತಗೊಬ್ಬ ಹೋಗು ಕೊಡ್ತೀವಿ ಅಂತ ಕಳ್ಸೋರೆ. ಅಲ್ಲ ಆ ಸುನಿಲರ ಅಮ್ಮ ಮಾತಿದ್ರೆ ಒಂದು ಗಳಿಗೆ ಆದರೂ ಅಮ್ಮ ಕುತ್ಕೋಬೇಕು ತಾನೆ. ಈ ಮಕ್ಳನ್ನ ಕೂರಿಸ್ಬಿಟ್ಟು ಹೋಗೋಳೆ ಅಂತ ಅಂದರೆ ನನಗೆ ಯಾಕೋ ಅನ್ಮನ ಕಡೆ ಈ ನನ್ನ ಮಕ್ಳು ಏನೋ ಸುಳ್ಳು ಹೇಳ್ತಾವೆ. ಬರ್ಲಿರೋ ನನ್ನ ಮಗ ಮಂಜ ಇವತ್ತು ಕಾಲು ಮುರಿದು ಕೈ ಕೊಡ್ತೀನಿ ಅವ್ನಿಗೆ. ಅವ್ನು ಬರೀ ಇಂಥ ಆಟಗಳೇ ಆಗೋಯ್ತು. ಮನೇಲಿ ಸುಮ್ಮನೆ ಇರಲ್ಲ ಅಂದರೆ ಇರೋಕ್ಕಿಲ್ಲ 5 ನಿಮಿಷ. ಬರೀ ಇಂಥವೇ ಏನೇನಾದರೂ ಮಾಡ್ಕೊಂಡು ತಲಾಟೆ ಮಾಡ್ಕೊಂಡು ಓಡಾಡ್ತಿರ್ತಾರತ್ತಾಗಿ. ಈ ದುಡ್ಡೆಲ್ಲ ಇದೇನು ಮಾಡಿದ್ನು ಏನು ಕತ್ತಿನೋ. ಅದು ಎಷ್ಟೆಷ್ಟು ವಸೂಲಿ ಮಾಡ್ಕೊತಾವನು ಎಲ್ಲರ ಕೈಲಿ. ಅದು ಯಾರ್ಯಾರು ಬಂದು ಏನೇನು ಕಂಪ್ಲೇಂಟ್ ಹೇಳೋರು ನನಗೆ ಈಗಲೇ ತಲೆ ಕೆಟ್ಟೋಯ್ತೈತೆ ನನಗೆ. ನಿಂತರ್ತಾರೆ ಎಷ್ಟು ಜನ ಹೋಗಿ ನೋಡೋರಲ್ಲಿ ಏನು ಅನ್ಕೊಳಕ್ಕಿಲ್ಲ. ಈ ರಂಗಜ್ಜ ನೋಡು ಅವ್ರ ಮೊಮ್ಮಗನ ಬಿಟ್ಟವ್ರೆ ವ್ಯಾಪಾರಕ್ಕೆ ಅಂತ ಅನ್ಕೊಳಕ್ಕಿಲ್ವೇ. ನಮ್ಮ ಮನೇಲಿ ನೋಡಿದ್ರೆ ಪಾಪ ಅಲ್ಲಿ ಹೋಗಿ ಟಿಪ್ಟೂರ್ಗೆ ಹೋಗಿ ಹಾಕ್ಬಿಟ್ಟು ಬರ್ತದೆ ಬೆಳಿಗ್ಗೆ ಎಲ್ಲ ಕಿತ್ಕೊಂಡು ಹೋಗಿ. ಈ ನನ್ನ ಮಕ್ಳು ನೋಡಿದ್ರೆ ಇಲ್ಲಿ ಹಿಂಗೆ ಮಾಡ್ಕೊಂಡು ಕೂತವ್ರೆ. ಬರ್ಲಿರೋ ನನ್ನ ಮಗ ಐತೆ. ಎಲ್ಲಿ ಕುಂತಾನೆ ಹೇಳು, ಇಲ್ಲ ನಾನೇ ಹೋಯ್ತೀನಿ ಅಲ್ಲಿಗೆ. ಎಲ್ಲಿ ಕುಂತಾನೆ ಹೇಳೋನು. ಏ ಅಕ್ಕ, ಅದೇ ಅಂಗಡಿ ತೋ ಬೀದಿ ಐತಲ್ಲ, ದೇವಸ್ಥಾನದ ಪಕ್ಕದ ಬೀದಿ, ಅಲ್ಲಿ ಕುಂತಾನೆ. ಹೌದೇನೋ, ಇರು ಒಂದು ಗಳಿಗೆ ಅಲ್ಲಿಗೆ ಹೋಗಿ ಬರ್ತೀನತ್ತಾಗ ನೋಡ್ತೀನಿ ಅದು ಏನೈತೆ ಅಂತವ. ಏನೇನು ಮಾಡ್ತಾ ಕೂತ್ಕೊಂಡಾರೋ ಏನೋ. ಈ ನನ್ನ ಮಕ್ಳನ್ನ ಮಾನ ಮರ್ಯಾದೆ ತೆಗಿಯೋಕೆ ಹುಟ್ಟೋರೋ ಏನೋ ಕಡೆ ಇವನು. ಸರಿ ಅಜ್ಜಿ ಬಾಯ್, ನಾನು ಹೋಗ್ತೀನಿ, ನಂಗೆ ಆಟ ಆಡೋಕ್ಕೆ ಟೈಮ್ ಆಯಿತು. ಸರಿ ಕಣವ, ಆಯಿತು ಹೋಗು. ಅಲ್ಲಿ ಹಂಗೆಯಾ ಮುಂದ್ಗಡೆಗೆ ಹೋಗಿ ಸುಮಾಂಟಿನ ಒಂದು ಮಾವನೇನು ಕೊಡಿ ಅಂತ ಕೇಳು, ಕೊಡ್ತಾರೆ. ಒಂದು ಮಾವನೇನು ಇಸ್ಕೊಂಡು ಹೋಗವ. ಅಲ್ಲಿ ಕಣವ ನೀನು ಪಾಪ ಒಂದು ಮಾವನೇನು ಕೇಳಿ ಕೊಡ್ದಂಗೆ ಕಳ್ಸನಲ್ಲ ನನ್ನ ಮಗ. ಮಾಡ್ತೀನಿ ಅವ್ನಿಗೆ ಮನೆಗೆ ಬರಲಿ ಹೋಗವ. ಅಲ್ಲಿ ಮುಂದ್ಗಡೆಗೆ ಹೋಗಿ ಸುಮಾಂಟಿ ಏನೋ ಕಸನ ಏನೋ ಕುಡಿಸ್ತಿದ್ಲು ಏನೋ ಮಾಡ್ತಿದ್ಲು ಮನೆ ಒಳಗೆ ಅವಳೆ. ಕರಿ ಬತ್ತಳೆ. ಒಂದು ಮಾವನೇನು ಇಸ್ಕೊಂಡು ಹೋಗು. ಒಂದಿಲ್ಲ ಅಂದರೆ 2 ಡೇ ಇಸ್ಕೊಂಡು ಹೋಗಿ ತಿನ್ನು ಹೋಗವ. ಸರಿ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಆದ್ರೂ ಹೆಣ್ಮಕ್ಳು ಅಂದರೆ ಹಿಂಗಿರ್ಬೇಕು ನೋಡವ. ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಚಂದಾಗಿರ್ತದೆ ಹುಡುಗಿ. ನಾವೇ ಏನಾದರೂ ಅಂದ್ರೂ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಕೆಲಸ ಮಾಡ್ತದೆ ಪಾಪ. ಏನು ಕೆಲಸ ಹೇಳಿದ್ರು ಇಲ್ಲ ಅನ್ನೋಕ್ಕಿಲ್ಲ. ಅಂಗಡಿಗೆ ಹೋಗಿ ಬರವ ಅಂದರೂ ಹೋಯ್ತದೆ ಪಾಪ. ಒಳ್ಳೆ ಹುಡುಗಿ ಕಣ ಇದಂತುವೆ. ಕಣಕ್ಕ, ತುಂಬ ಒಳ್ಳೆ ಹುಡುಗಿ ಅದು. ನಿಮ್ಮ ಬಂಜುತ್ತರ ಅಂತೂ ಆಡಕ್ಕಿಲ್ ಬಿಡಕ್ಕ. ಹಂಗಂತೂ ತರಲೆ ಮಾಡಕ್ಕಿಲ್ ಬಿಡು. ಹೌದು ಕಣವ. ಈ ನನ್ನ ಮಗನಂಗೆ ಯಾರು ಇಲ್ಲ ಕಡೆ. ನಾನು ನೋಡಿರಂಗೆ ಇಷ್ಟ ದಿನ ತನಕವ ಈ ನನ್ನ ಮಗನಂಗಂತೂ ಯಾರು ಇಲ್ಲ ಬಿಡು. ಅಜ್ಜಿ 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 ಅಜ್ಜಿ. ಲೈ ಪಾಪ, ಇದ್ಯಾಕೆ ಲಿಂಗಾಡ್ತಾ ಇದ್ದಿ? ಏನಾಯ್ತು ಅಂತವ ಅಲ್ಕಂಡ್ಲ. ನಾನೀಗ ಹುಡುಕ ಬಂದು ನಿನಗೆ 4 ಬಾರಿಸ್ತೀನಿ ಅಂತವ ಮೊದಲೇ ಹತ್ಕೊಂಡು ಬರ್ತಾ ಇದ್ದಿ. ಏನು ಕತೆ ನಿಂದು ಅಂತವ. ಏನಾಯ್ತಂತ ಹೇಳು. ಅದ್ಯಾಕೆ ಹಂಗೆ ಹತ್ಕೊಂಡು ಬರ್ತಾ ಇದೆಯಲ್ಲ. ಬಂದು ಹೇಳೋಳೆ ಸಾವಿತ್ರಿ. ಅದೇನೋ ಮಾವನನ್ನು ಮಾಡ್ಕೊಂಡು ಕೂತಿದ್ರಂತಲ್ಲ ನೀನು ಸುನಿಲ. ಅದಕ್ಕೆ ಇವಾಗ ಹುಡ್ಕೊಂಡು ಹೋಯ್ತಾ ಇದ್ದೆ. ಅಲ್ಲಿ ಏನು ಮಾಡ್ತಾ ಇದ್ದೀರಿ ಏನು ಕತೆ ಅಂತವ. ನೋಡ್ರು ನೀನೇ ಬಂದೆ. ಇದ್ಯಾಕೆ ಈ ಹೊಸ ನಾಟಕ ಬೇರೆ ಶುರು ಮಾಡಿದ್ಯಲ್ಲ. ಏನದು ನಿನ್ನ ನಾಟಕ? ಹೊತ್ಕೊಂಡು ಬೇರೆ ಬಂದವನು ಅಲ್ಲಿಂದನೇ ಎಲ್ಲಿ ಅಜ್ಜಿ ಹೊಡೆದು ಬಿಡ್ತದೋ ಎಲ್ಲಿ ದುಡ್ಡು ಕಿತ್ಕೊಂಡ್ಬಿಡ್ತದೋ ಅಂತವ. ಯಾಕೆ ಬೇಕು ಅಂತವ ಅಲ್ಲಿಂದನೇ ಹತ್ಕೊ ಬಂದವನಿ. ಇದನ್ನು ನಾಟಕ ಮಾಡೋದು ಶುರು ಮಾಡ್ಕೊಂಡವನಿ. ಎಲ್ಲನೂ ನಾಟಕ ಮಾಡ್ಕೊಂಡು ಓಡಾಡೋದೇ ಹಿಂಗೆ ನೀನು. ಅಜ್ಜಿ ಸುಮ್ಮನೆ ಬೈಬೇಡ ಕಣಿ. ಎಲ್ಲದಕ್ಕೂ ನನಗೆ ನಾನೇನು ಹತ್ಕೊ ಬಂದಿದ್ದೀನಿ. ಒಂಚೂರು ನಿಂಗೆ ಪ್ರೀತಿನೇ ಇಲ್ಲ ನನ್ನ ಕಂಡ್ರೆ. ನಮ್ಮ ಮನೇಲಿ ಎಲ್ಲವ ಹಂಗೆ ಆಡ್ತೀರಾ. ಅಮ್ಮ ನೋಡಿದ್ರೆ ಮಾತ್ಕು ಬೈಯುತ್ತೆ. ಅಪ್ಪ ನೋಡಿದ್ರೆ ನಾವೇನೋ ಮಾವನನ್ನು ಮಾರಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಫಿಲಮ್ ನೋಡಕ್ಕೆ ಹೋಗೋಣ ಅಂತಂದ್ರೆ ಬಂದು ಎಲ್ಲವ ಕಿತ್ಕೊಂಡು ಹೋಯ್ತು. ನಮ್ಮ ಹತ್ರ 1 ರೂಪಾಯಿನೂ ಬಿಡಲಿಲ್ಲ ಅಪ್ಪ. ಎಲ್ಲ ಕುಡಿಯೋಕ್ಕಂತವ ಕಿತ್ಕೊಂಡು ಹೋಯ್ತು. ನೀನು ನೋಡಿದ್ರೆ ಹಿಂಗೆ ಆಡ್ತೀಯ. ನಾನು ಏನು ಮಾಡಲಿ? ಹೋಗು, ನಂಗೆ ಇಷ್ಟ ಇಲ್ಲ ನೀನಂದ್ರೆ. ಯಾರು ಇಷ್ಟ ಇಲ್ಲ ನನಗೆ. ನಾನು ಮನೆ ಬಿಟ್ಬಿಟ್ಟು ಹೋಗ್ತೀನಿ ಎಲ್ಲಾದ್ರೂ. ನಾನು ಇಲ್ಲಿರಲ್ಲ. ನಮ್ಮ ತಾತ ಒಂದೇ ನನ್ನ ಪ್ರೀತಿ ಮಾಡೋದು. ಇನ್ನು ಯಾರು ನನ್ನ ಪ್ರೀತಿ ಮಾಡಲ್ಲ. ನೀನು ಬೈತೀಯ, ಅಮ್ಮನೂ ಬೈಯುತ್ತೆ, ಅಪ್ಪಯ್ಯ ನೋಡಿದ್ರೆ ಹಿಂಗೆ ಮೋಸ ಮಾಡುತ್ತೆ. ನಾನು ಎಷ್ಟೊಂದು ಕಷ್ಟಪಟ್ಟು ಮಾವನೆಲ್ಲ ಕಿತ್ಕೊಬಂದು ವ್ಯಾಪಾರ ಮಾಡಿ ಎಲ್ಲ ಮಾಡಿದ್ದೀನಿ. ಅಪ್ಪಯ್ಯ ಎಲ್ಲ ಬಂದು ಕಿತ್ಕೊಂಡು ಹೋಯ್ತು ಕಣಜಿ. ಆಯ್ತಾಯ್ತು, ಮೊದಲು ಹಳ ನಿಲ್ಸು. ನೀನಿಲ್ಲಿ ಹಳ ನಿಲ್ಸು. ಅಲ್ಕಂಡ ಮೊದಲಿಗೆ ಇದು ಹೇಳು. ನೀನು ದುಡ್ಡು ಆಮೇಲೆ ವ್ಯವಸ್ಥೆ ಮಾಡೋಣ. ಎಲ್ಲಿಂದ ಕಿತ್ಕೊಬಂದೆ ಮಾವನಣ್ಣ ಅದನ್ನ ಹೇಳು. ನೀನು ಹೊತ್ತ ತಕ್ಷಣವ ನಾನು ಬಿಟ್ಬಿಡ್ತೀನಿ ಅನ್ಕೋಬೇಡ. ಮನೆ ಬಿಟ್ಟು ಹೋಯ್ತು ನನ್ನ ಮನೆ ಬಿಟ್ಟು. ಎಲ್ಲಿಗೋದಿಲ್ಲ ಮನೆ ಬಿಟ್ಟು ಹೋಗ್ಲಾ ನೋಡ್ತೀನಿ. ಅದು ಎಲ್ಲಿಗೆ ಹೋಯ್ತ್ಯಾ? ಓಹೋ, ಏನು ದೊಡ್ಡ ಮನ್ಸ ಆಗೋಗೋ ನೀವು. ಮನೆ ಬಿಟ್ಟು ಹೋಗೋಷ್ಟು ದೊಡ್ಡ ಮನ್ಸ. ಮನೆ ಬಿಟ್ಟು ಹೋದ್ರೆ ಗೊತ್ತಾಯ್ತದೆ. ಒಂದು ಹೊತ್ತು ಊಟ ಇಲ್ದಿರಲ್ವಲ್ಲ, ಅವಾಗ ಹೊಟ್ಟೆಸ್ಕೊಂಡು ಬತ್ತೀಯ ವಾಪಸ್ಸು. ಮನೆ ಬಿಟ್ಟು ಹೋದ ನನ್ನ ಮನೆ ಬಿಟ್ಟು. ಏನು ದೊಡ್ಡನಾಗಿದ್ದೀನಿ ನೀನು ಹಿಂಗೆಲ್ಲ ಮಾತಾಡೋಕ್ಕೆ? ಏನು ಅನ್ಕೊಂಡಿದ್ಯಾ ನೀನು? ಬಾರಿಸ್ಬಿಡ್ತೀನಿ 4. ಏನು ಹತ್ಕೊ ಬಂದವನೇ ಅಂತವ ಸಮಾಧಾನ ಮಾಡೋಕೆ ಹೋದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ್ಯಾ? ಓಹೋ, ಜಾಸ್ತಿ ಆಯ್ತು ನಿಂದು. ಹೇಳೋಷ್ಟು ಕೇಳಬೇಕಿಲ್ಲಿ. ಅಲ್ಕಂಡ್ಲಾ, ಈಗ ಮೊದಲಿಗೆ ಇದನ್ನೇಳು. ಮಾವನೇನು ಎಲ್ಲಿಂದ ಕತ್ಕೊಬಂದೆ? ಅದನ್ನು ಮಾರೋಕ್ಕೆ ತಗೊಬಂದಲ್ಲ ಎಲ್ಲಿಂದ ಕತ್ಕೊಬಂದೆ? ನಿನಗೆ ಮಾರಕ್ಕೆ ಯಾರು ಹೇಳಿದ್ದು? ದುಡ್ಡು ಯಾಕ್ಲಬೇಕಿತ್ತು ನಿನಗೆ? ಯಾಕೆ ಅಂತ ಹೇಳು. ಆಯ್ತು ಬಿಡೋದು, ಹೇಳ್ತೀನಿ. ಎಲ್ಲದಕ್ಕೂ ಬೈ ನೀನು. ಯಾಕೆ ಅಂತಂದ್ರೆ
ಅದು ನಮ್ಮ ತೋಟದಿಂದನೇ ಕಿತ್ಕೊಂಬಂದೆ. ಅದು ನಾನೇನು ಕೀಳಕ್ಕೆ ಹೋಗಿರ್ಲಿಲ್ಲ, ಹೋದ್ಸರಿ ಬಿದ್ದೋಗಿದ್ನಲ್ಲ ಮಾವಿನ ಮರದಿಂದ, ಅದಕ್ಕೆ ತಾತ ಬುಟ್ಟಿಲ್ ಕಿತ್ತಿ ಇಟ್ಟಿತ್ತು. ಅದನ್ನ ಎತ್ಕೊಂಬಂದು ನಾನು ಸುನಿಲ ಇಬ್ರು ಸೇರ್ಕೊಂಡು ಎತ್ಕೊಂಬಂದು ಮಾಡ್ದು. 600 ರೂಪಾಯಿ ಬಂದಿತ್ತು ಒಂದು ಬುಟ್ಟಿಯಿಂದವ. ಆದರೆ ಅಪ್ಪಯ್ಯ ಬಂದು ಎಲ್ಲ ದುಡ್ಡು ಇಸ್ಕೊಂಡು ಹೋಯ್ತು ಗೊತ್ತಾ. 1 ರೂಪಾಯಿನೂ ದುಡ್ಡು ಇಲ್ಲ ನನ್ನ ಹತ್ರ ಈಗ. ಅಲ್ಕಂಡ್ಲ ಮಾಡಿರೋದೇ ತಪ್ಪು, ನೀನು ಹತ್ಕೊಂಡು ಬರ್ತಿದ್ದೀನಿ ನೋಡ್ಲಾ. ಇದು ಸರಿಯಾಗಿ ಐತ್ಕೊಂಡ್ಲ ವರ್ಷ ನಿಂದು. ಅಲ್ಲ ಪಾಪ ನಿಮ್ಮ ತಾತ ಹಗಲು ರಾತ್ರಿ ಕಷ್ಟಪಟ್ಟು ಮಾವಿನ ಮರಗಳನ್ನೆಲ್ಲ ಬೆಳೆಸಿ ಈಗೆಲ್ಲೋ ಫಲ ಕೊಡ್ತಾವೆ, ತಗೊಂಡೋಗಿ ಮಾರ್ತೈತೆ. ನೋಡಿದ್ರೆ ನಿಮ್ಮ ತಾತನ ಹತ್ರನೇ ಕಳ್ತನ ಮಾಡ್ಕೊ ಬಂದಿದೆಯಲ್ಲ. ಇಷ್ಟೊತ್ಕಂತ ಹೇಳ್ತಿದ್ದಲ್ಲ ನಮ್ಮ ತಾತ ಒಂದೇ ಇಷ್ಟಪಡೋದು ನನ್ನ ಅಂತವ. ಗೊತ್ತಾಯ್ತದಿರಿ ಇವಾಗ ನಿಮ್ಮ ತಾತಂಗೆ ಇದೆಲ್ಲ ವಿಷಯ ಹೇಳಿದ್ರೆ ಏನು ಇಷ್ಟಪಡ್ತದೋ ಉಗಿತದೋ ನೋಡುವಂತಿರು. ಅಜ್ಜಿ ಮೋಗನಿ, ನಾನು ಹೇಳನ್ನೇ ಅರ್ಥ ಮಾಡ್ಕೊಂತಿಲ್ಲ ನೀನು. ಬರೀ ನನಗೆ ಬೈತ್ಯಾ. ನಾನು ಹೇಳ್ತಿರೋದು ಅಪ್ಪಯ್ಯ ಬಂದು ದುಡ್ಡೆಲ್ಲ ಇಸ್ಕೊಂಡು ಹೋಯ್ತು ಅಂತಮ್ಮ. ಅದನ್ನ ಕೇಳು ಅಂದ್ರೆ ಬರೀ ಏನೋ ಮಾತಾಡ್ತೀಯ. ಅಪ್ಪಯ್ಯ ಬಂದು ಇಸ್ಕೊಂಡೋಯ್ತು. ಯಾಕೆ ಕೊಡೋಕೆ ಹೋಗಿದ್ಲ ಅವ ನನ್ನ ಮಗನಿಗೆ? ಇನ್ನೂ ಕುಡ್ದು ಹಾಳಾಗ್ತಾನೆ. ದುಡ್ಡು ಇರಲಿಲ್ಲ ಅಂದ್ರೆ ಸುಮ್ಮ ಕೂಲಿ ಕೆಲ್ಸಕ್ಕಾದ್ರೂ ಹೋಗ್ತಾನೆ. ಈಗ ನೀನು 600 ರೂಪಾಯಿ ಕೊಟ್ಟಿದ್ದು, ಇನ್ನು 5-6 ದಿನ ಕುಡಿತಾನೆ ಅದರಲ್ಲೇ. ನಾನೇನು ತಗ ಅಂತ ಕೊಡಕ್ಕೆ ಹೋಗಿಲ್ಲ ಅಪ್ಪಯ್ಯಂಗೆ. ಅಪ್ಪನೇ ನಾನೇ ಅಂತ ಗೊತ್ತಾಗಿ ಕಣ್ಣಿಟ್ಕೊಂಡು ನಮ್ಮನೇದೇ ಇದು ಮಾವನಣ್ಣು ಅಂತೆಲ್ಲ ಕಣ್ಣಿಟ್ಕೊಂಡು ಆಮೇಲೆ ಹೇಳ್ಬಿಡ್ತೀನಿ ಅಜ್ಜಿಗೆ ಅಂತ ಎದುರಿಸ್ಕೊಂಡು ಎಲ್ಲ ದುಡ್ಡಿಸ್ಕೊಂಡು ಹೋಯ್ತು. ಅಯ್ಯ ಹೋಗ್ಲಿ ಬಿಡತ್ತಾಗಿ, ಇನ್ನೇನು ಮಾಡೋಕ್ಕಾಯ್ತದೆ. ನೀನು ಒಂಥರ ಮೋಸ ಮಾಡೋಕ್ಕೆ ಹೋದೆ, ಇದು ಇನ್ನೊಂಥರ ಮೋಸ ಆಯ್ತು ಅಷ್ಟೇ ನಿನಗೆ. ಅದಕ್ಕೆ ಹೇಳೋದು ಕಣ್ಲ ಪಾಪ, ಜೀವನದಲ್ಲಿ ಒಬ್ರಿಗೆ ಮೋಸ ಮಾಡಿ ನಾವು ದುಡ್ಡು ದುಡಿಬೇಕು ಬದುಕಬೇಕು ಅಂತ ಅಂದ್ಕೊಂಡ್ರೆ ಹಿಂಗೆ ಆಗೋದು. ಒಂದು ಕಡೆ ಉಳ್ಸೋಕೆ ಹೋಗ್ತಿದ್ರೆ ಇನ್ನೊಂದು ಕಡೆ ಹೋಯ್ತಾ ಇರ್ತದೆ. ಗೊತ್ತಾಯ್ತೇನು? ಇನ್ನೊಂದು ದಿನ ಹಂಗೆಲ್ಲ ಮೋಸ ಮಾಡಿ ಕಳ್ತನ ಮಾಡಿ ವ್ಯಾಪಾರ ಮಾಡೋದು ಅದು ಇದು ಮಾಡಬೇಡ. ತೀರಾ ನಿನಗೆ ದುಡ್ಡು ಬೇಕಾದ್ರೆ ಕೇಳಲ್ಲ, ನಿಮ್ಮ ತಾತನ ಕೊಡೋಕ್ಕಿಲ್ವೇನ? ಏನಕ್ಕಾದ್ರೂ ದುಡ್ಡು ಬೇಕಿರಲಿ ಕೇಳಿಸ್ಕ. ಹಿಂಗೆ ಕಳ್ತನ ಮಾಡಿ ಇಲ್ಲ ನಿಮ್ಮ ತಾತಂಗೆ ಹೇಳಿದಿದ್ರೆ, ತಾತ ಒಂದು ಬುಟ್ಟಿ ಕೊಡು ನಾನು ವ್ಯಾಪಾರ ಮಾಡಿ ದುಡ್ಡು ಮಾಡ್ಕೊತೀನಿ ಅಂತ ಖುಷಿಯಾಗಿ ಕೊಟ್ಟಿರೋದು ಕಣ್ಣ ನಿಮ್ಮ ತಾತ. ನಿಮ್ಮ ತಾತಂಗೆ ಇಷ್ಟ ಹಿಂಗೆಲ್ಲ ಮಾಡೋದು, ವ್ಯಾಪಾರ ಮಾಡೋದು ಅದು ಇದು ಅಂತವ. ಅದನ್ನಾರು ಮಾಡಿಲ್ಲ. ನೀನು ನಿಮ್ಮ ತಾತಂಗೆ ಮೋಸ ಮಾಡಿ ಒಂದು ಬುಟ್ಟಿ ಎತ್ಕೊಬಂದು ಮಾರೋಣ ಅಂತವ ಯೋಚನೆ ಮಾಡ್ಕೊಂಡು ಮಾಡಿದ್ಯಾ, ದುಡ್ಡು ಸಂಪಾದನೆ ಮಾಡೋಣ ಅಂತವ. ನೋಡಿದ್ರೆ ನಿನಗೆ ಹೆಂಗೆ ಮೋಸ ಆಗೈತೆ. ಅದಕ್ಕೆ ಯಾವಾಗಲೂ ಜೀವನದಲ್ಲಿ ಅರ್ಧ ರೀತಿಯಾಗಿ ಹೋಗ್ಬಾರ್ದು ಕಣ್ಲೆ ಪಾಪ. ಸೀದಾ ದಾರಿಲೇ ಹೋಗ್ಬೇಕು. ಒಂದೇ ದಿನಕ್ಕೆ ಯಾರುವೇ ಶ್ರೀಮಂತರಾಗಲ್ ಕಣ್ಲೆ, ತಿಳ್ಕೊಬಿಡೋದನ್ನ. ಗೊತ್ತಾಯ್ತೇನು? ಒಂದೇ ದಿನಕ್ಕೆ ಎಲ್ಲ ದುಡ್ಡು ಬಾಚ್ಕೊಂಬಿಡೋಣ ಅಂತ ಅಂದ್ಕೋಬಾರ್ದು. ದುಡಿಯೋ ಕಾಲದಲ್ಲಿ ದುಡಿವಂತೆ, ಈಗ ಓದೋ ಕಾಲ ನಿಂದು ಓದುವಂತೆ ನಡಿ. ಈಗೇನು ಮಾಡೋಕ್ಕಾಗಲ್ಲ. ನೀನು ನಿಮ್ಮ ತಾತಂಗೆ ಮೋಸ ಮಾಡಿದೆ, ಅದಕ್ಕೆ ನಿಮ್ಮ ಅಪ್ಪ ನಿನಗೆ ಮೋಸ ಮಾಡ್ತಾ ಅಷ್ಟೇ. ನಿಮ್ಮ ಅಪ್ಪಂಗೆ ನೋಡಿದ್ರೆ ಲಾಭ, ಇಬ್ಬರು ಜಗಳ 3ನೇರಿಗೆ ಲಾಭ ಅನ್ನಂಗೆ ನಿಮ್ಮ ಅಪ್ಪಂಗೆ ಲಾಭ ಆಯ್ತು ನೋಡು ಅಷ್ಟೇ, ಇನ್ಯಾರಿಗೂ ಲಾಭ ಆಗಿಲ್ಲ. ನಡಿ ಒಳಗೆ ನಡಿ. ನಿಮ್ಮ ಅಮ್ಮ ಇಂಥವು ಎಲ್ಲ ಹೇಳಕ್ಕೆ ಹೋಗ್ಬೇಡ, ಬಾರಿಸ್ತಾಳೆ 4. ನಾನು ಏನು ಹೇಳೋಕ್ಕಿಲ್ಲ, ನೀನು ಏನು ಹೇಳಕ್ಕೆ ಹೋಗ್ಬೇಡ. ಸಾವಿತ್ರಿ ನೀನು ಏನು ಹೇಳ್ಬೇಡ ಕಣವ. ಸುಮ್ಮನೆ ಆಮೇಲೆ ಇವಳ ಮೇಲೆ ರೇಗಾಡ್ತಾಳೆ, ಆಮೇಲೆ ಹೊಡಿತಿರ್ತಾಳೆ, ನಂಗೆ ನೋಡೋಕ್ಕಾಗಕ್ಕಿಲ್ಲ. ಯಾರು ಏನು ಹೇಳ್ಬೇಡಿ, ನಡೀರಿ ಒಳಗೆ. ಆಯ್ತು ವಾಂಗಜಿ, ಏನೇನು ಹೇಳ್ತಿದ್ದು ಅರ್ಧಂಗೆ ನಂಗೆ ಏನು ಅರ್ಥ ಆಗಕ್ಕಿಲ್ಲ, ಏನಿಲ್ಲ. ನಾನು ದುಡ್ಡು ಇಸ್ಕೊಂಡು ನಂಗೆ ಗೊತ್ತಿಲ್ಲ. ಇನ್ನು ನಾನು ಫಿಲಮ್ಗೆ ಹೋಗ್ಬೇಕು, ಟಿಪ್ಟೂರ್ಗೆ ದುಡ್ಡು ಕೊಂಡು ನಂಗೆ ಗೊತ್ತಿಲ್ಲ. ಆಗಲ್ಲ, ಇದೊಳ್ಳೆ ಕತೆ ಐತಲ್ಲ. ಅಲ್ಲ ನೀನು ದುಡ್ದು ನಿಮ್ಮ ಅಪ್ಪ ಏನು ಕೊಟ್ಬಿಟ್ಟು ಬಂದಿಲ್ಲಿ, ನನ್ನ ಹತ್ರ ದುಡ್ಡಿಸ್ಕೊಡು ಅಂದ್ರೆ ನಾನು ಎಲ್ಲಿಂದ ತರಲ್ಲೇ ಪಾಪ. ಹೋಗಿ ಸುಮ್ಮನೆ. ಏನಿಲ್ಲ, ಇವಾಗ ಹಿಂಗೆ ದುಡ್ಡು ಪಡ್ಡು ಅಂತ ಆಡ್ತಿದ್ರೆ ನಿಮ್ಮ ಅಮ್ಮನ ಕರ್ದು ಹೇಳ್ತೀನಿ ಇವಾಗ. ಹಿಂಗೆಲ್ಲ ಮಾಡ್ಕೊ ಬಂದವನ ಕಡೆ ನಿಮ್ಮ ಮಗ ಅಂತ ಹೇಳಿದ್ರೆ 4 ಕುಂಡಿ ಮೇಲೆ ಕೊಟ್ಟರೆ ಅವಳು ತಿಕ್ಕದ ಮೇಲೆ ಕೊಟ್ಟು ಕೂರಿಸ್ತಾಳೆ, ಅವಾಗ ಸರಿ ಹೋಯ್ತಂದು ನಿನಗೆ. ಸುಮ್ಮನೆ ಹೋಗೋದ್ ಕಲಿ ಈಗ ಒಳಕಿಲ್ಲ ನನಗೆ ಅಷ್ಟೇ. ಆಮೇಲೆ ಸಿಟ್ಕಿಟ್ಟು ನನಗೆ ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ. ನಡಿ ಒಳಗೆ ನಡಿ. ಆಯ್ತು ವಾಗು. ನೀನು ಯಾವಾಗಲೂ ಮೋಸನೇ. ನಮ್ಮ ಅಪ್ಪ ನಿನ್ನಿಂದನೇ ಕಲ್ತಿರೋದು ಮೋಸ ಮಾಡೋಣ. ವಾಗ್ ನಂಗೆ ಇಷ್ಟ ಇಲ್ಲ ನೀನು. ಮೋಸ ಮಾಡೋದು ಕಲ್ತ ನನ್ನ ಮಗ. ಬಾಯಲ್ಲಿ ನಿನಗೈತೆ, ನಿನಗೆ 4 ಬಾರಿಸ್ತೀನಿ. ಇನ್ನೊಂದ್ಸರಿ ಅದು ಇದು ಅಂತ ಹೇಳೋದು ನನ್ನ ಬಗ್ಗೆಲಿ. ಸರಿ ಕಣೆ ಸಾವಿತ್ರಿ, ಹೆಂಗೂ ಹೇಳಿ ಒಳ್ಳೇದು ಮಾಡಿದೆ. ಹೋಗ್ಲಿ ಬಿಡತ್ತೆ. ಅವ್ನು ದುಡ್ದಿದ್ದು ಪಾಪ ಅವನಿಗೆ ಸಿಕ್ಕಿಲ್ಲ, ಏನು ಮಾಡ್ತೀವಿ? ಅವ್ರ ಅಪ್ಪ ಬಂದು ಇಸ್ಕೊಂಡು ಹೋಗೋನೆ. ಹೋಗ್ಲಿ ಬಿಡು. ನಿಂಗೆ ಮಾವಿನೇನು ಬೇಕಂದರೆ ಅಲ್ಲಿ ಸುಮ್ಮನೆ ಹತ್ರ ಇಸ್ಕೊಳ್ಳಿ. ಒಂದು 2 kg 3 kg ಅಷ್ಟು ತಂದಿಟ್ಟವ್ರಿ. ನಿಮ್ಮ ಮಾವು ತಂದಿಟ್ಟೈತೆ, ಇಸ್ಕೊಂಡು ಹೋಗು. ಆಯ್ತೇನೋ? ಸುಮ್ಮನೆ ದುಡ್ಡು ಕೊಡ್ತೀನಿ ಬೇಡ. ನಮ್ಮವ್ರಿಗೆ ಕೊಡ್ದಂಗೆ ಇನ್ನು ಯಾರಿಗೆ ಕೊಡೋದೇ ಅಲ್ವಾ? ಅದೇ ಕಣಕ್ಕ, ನಾನು ಅದನ್ನೇ ಅನ್ಕೊಂತಿದ್ದೆ. ಅಲ್ಲ ನನಗೆ ಕೊಡ್ದಂಗೆ ಸುಮ್ಮ ಮಾರ ಕೊಟ್ಟು ಕಳಿಸ್ಬಿಟ್ಟವಳಲ್ಲ ಅಂತವ ನಾನು ಬೇಜಾರು ಮಾಡ್ಕೊಂತಿದ್ದೆ. ನಂಗೆ ಗೊತ್ತಿರಲಿಲ್ಲ. ದುಡ್ಡು ತಗೊಂಡು ಹೋಯ್ತಿದ್ದೆ ನೋಡಿಲಿ. ದುಡ್ಡು ತಗೊಂಡು ಹೋಗಿ ತಗೊಂಬರೋಣ ತೆಗಿ ಅಂತ ಹೋಯ್ತಿದ್ದೆ. ಹೆಂಗೋ ನಿನ್ನ ದಾರಿಲಿ ಸಿಕ್ತಲ್ಲ ಅಂತ ಹೇಳ್ಬಿಡೋಣ ಅಂತ ಹೇಳ್ದೆ. ನೋಡ್ರಿ ಹಿಂಗೆಲ್ಲ ಆಗೈತೆ ಕತೆ. ಹೋಗ್ಲಿ ಬಿಡಕ್ಕ. ಆಮೇಲೆ ಬಂದು ಮಾವನಣ್ಣ ಇಸ್ಕೊಂಡು ಹೋಯ್ತೀನಿ. ನನಗೇನು ಅಷ್ಟು ಇಷ್ಟ ಇಲ್ಲ ಮಾವನಣ್ಣಂದ್ರೆ, ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಕಣಕ್ಕ. ಅದುವೇ ನಿಮ್ಮ ತೋಟದಂದರೆ ಭಾರಿ ಇಷ್ಟ. ಒಂದು 2-3 ಆದರೂ ಮಾವನಣ್ಣು ತಿನ್ನಬೇಕು ಅವ್ರಿಗೆ ವಾರದಲ್ಲಿ. ಆಗ ಒಂಚೂರು ಮಾವನಣ್ಣು ತಿಂದಂಗೆ ಆಯ್ತದೆ. ಆಮೇಲೆ ಬತ್ತೀನಿ ಕೊಡಕ್ಕ. ಒಂದು ಅರ್ಧ kg ಅಷ್ಟು ಕೊಡಕ್ಕ ಸಾಕು.
ಆಯ್ತು ಕಡಿಮೆ ಬಂದು ಇಸ್ಕೊಂಡು ಹೋಗು, ಏನು ಬೇಡ ಅಂತೀನಿ ನಾನು. ನಿಂಗೆ ಎಷ್ಟು ಬೇಕಷ್ಟು ಇಸ್ಕೊಂಡು ಹೋಗು. ಖಾಲಿ ಆದ್ರೆ ತೀರಾ ನಿಮ್ಮ ಮಾವಂಗೆ ಹೇಳ್ತೀವಿ ಹೋಗಿ ತಗೊಂಬನ್ರಿ ಅಂತವ. ಅಲ್ಲಿ ಹೆಂಗೋ ಮಾರಕ್ಕೆ ಹೋಗ್ತಾರಲ್ಲ ಹಾಕಕ್ಕೆ ಟೆಂಪೋದಲ್ಲಿ, ಹಂಗೆ ಬಂದು ಮನೆ ಹತ್ರ ಒಂದು 2 ಟಬ್ ಇಸ್ಬಿಟ್ಟು ಹೋಯ್ತಾರೆ. ಆಯ್ತೇನು? ಸರಿ ಆಯಿತು, ಬರೋಣ. ಸರಿ ಕಣಗ, ಆಯ್ತು. ಸರಿ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಮ್ಮ ಮಂಜುನ ಪರಿಸ್ಥಿತಿ ನೋಡಿದ್ರಲ್ಲ, ಪಾಪ ಕಷ್ಟಪಟ್ಟು, ಕಷ್ಟ ಏನಿಲ್ಲ, ಕಾಲ್ತನ ಮಾಡ್ಕೊಂಡು ಬಂದು ಮಾರಿ ದುಡ್ಡು ಮಾಡೋಣ ಅಂತ ಹೋದ. ನೋಡಿದ್ರೆ ಅವ್ರ ಅಪ್ಪ ಬಂದು ಎಲ್ಲ ಕಿತ್ಕೊಂಡು ಹೋದ. ಏನು ಮಾಡೋಕ್ಕಾಗಲ್ಲ ವೀಕ್ಷಕರೇ, ಜೀವನ ಹಿಂಗೆ ಅಲ್ವಾ. ಅದಕ್ಕೆ ಅಡ್ಡಾಡಿಲಿ ಯಾವತ್ತೂ ಹೋಗ್ಬಾರ್ದು ಅಂತ ಹೇಳೋದು ವೀಕ್ಷಕರೇ ಅಲ್ವಾ. ಸರಿ ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ ವೀಕ್ಷಕರೇ.